ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಿಮ್ಮೆಲ್ಲರಿಗೂ ನನ್ನ ಚಾನಲ್ ಸಿಂಪಲ್ ಆಗಿ ಒಂದು ಟಿಪ್ಗೆ ಸ್ವಾಗತ. ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಆರಾಮಾಗಿರಿ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ಆರ್ಬ್ಯೂಟಿನ್ ಅನ್ನೋ ಒಂದು ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ ಬಗ್ಗೆ ಮಾತಾಡಿದ್ರೆ ಅದರ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು, ಹೇಗೆ ಯೂಸ್ ಮಾಡಬೇಕು ಎಲ್ಲದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಟ್ಟಿದ್ದೆ. ನಿಮಗೆ ಬಂಗಿನ ಸಮಸ್ಯೆ ಇದ್ದರೆ, ಅನ್ನಿವನ್ ಸ್ಕಿನ್ ಟೋನ್ ಇದ್ದರೆ, ಪಿಗ್ಮೆಂಟೇಷನ್ ಸಮಸ್ಯೆ ಇದ್ದರೆ, ಏಜ್ ಸ್ಪಾಟ್ಸು ಈ ಥರದ್ದೆಲ್ಲ ಆ್ಯಕ್ನೆ ಮಾರ್ಕ್ಸ್ ಎಲ್ಲ ನಿಮ್ಮ ಮುಖದ ಮೇಲಿದ್ದರೆ ದಯವಿಟ್ಟು ಒಂದ್ಸಲ ವೀಡಿಯೋನ ರೆಫರ್ ಮಾಡಿ, ನಿಮಗೆ ಒಳ್ಳೆ ಮಾಹಿತಿ ಸಿಗುತ್ತೆ. ಸೊ ಇವತ್ತಿನ ವೀಡಿಯೋದಲ್ಲಿ ವಯಸ್ಸಿಗೆ ಮುಂಚೆ ಕೂದಲು ಬೆಳ್ಳಗಾಗೋದ್ರ ಬಗ್ಗೆ ಮಾತಾಡೋಣ. ಯಾವೆಲ್ಲ ಕಾರಣಕ್ಕೆ ಆಗುತ್ತೆ, ನಾವು ಅದನ್ನು ರಿವರ್ಸ್ ಮಾಡ್ಬೋದಾ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ಸೊ ನಮ್ಮ ಸ್ಕಿನ್ನಲ್ಲಿ ಇರೋ ಹಾಗೆ ಮೆಲನಿನ್ ಅನ್ನೋ ಪಿಗ್ಮೆಂಟು ಏರ್ ಫಾಲಿಕಲ್ಸಲ್ಲಿ ಕೂಡ ಇರುತ್ತೆ. ಅಂದರೆ ಕೂದಲಿನ ಬುಡದಲ್ಲಿ ಕೂಡ ಆ ಥರದ ಪಿಗ್ಮೆಂಟ್ ಒಂದು ಇರುತ್ತೆ. ಅದರಿಂದ ನಮ್ಮ ಕೂದಲು ಕಪ್ಪಾಗಿರುತ್ತೆ. ಮೆಲನಿನ್ನ ಕಾರಣದಿಂದ ಕೂದಲು ಕಪ್ಪಾಗಿರುತ್ತೆ. ವಯಸ್ಸಾಗ್ತಾ ಆಗ್ತಾ ಈ ಮೆಲನಿನ್ ಕಡಿಮೆ ಆಗ್ತಾ ಬರುತ್ತೆ. ಸೊ ಈ ಥರ ಕಡಿಮೆ ಆದಾಗ ನಮ್ಮ ಕೂದಲು ಬೆಳ್ಳಗಾಗೋದಕ್ಕೆ ಶುರುವಾಗುತ್ತೆ. ವಯಸ್ಸಿಗೆ ಸರಿಯಾಗಿ ಆದರೆ ಇದು ಸರ್ವೇ ಸಾಮಾನ್ಯ. ಆದರೆ ವಯಸ್ಸಿಗೆ ಮುಂಚೆ ಆದರೆ ಏನೋ ಪ್ರಾಬ್ಲಮ್ ಆಗ್ತಾಯಿದೆ. ಏನೆಲ್ಲ ಪ್ರಾಬ್ಲಮ್ ಆಗ್ತಾ ಇರ್ಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಲಿ ಈ ಯಾವುದೆಲ್ಲ ರೀಸನ್ನಿಂದ ಈ ಥರ ಆಗ್ತಿದೆ ಅನ್ನೋದು ತಿಳ್ಕೊಂಡು ಅದಕ್ಕೆ ತಕ್ಕನಾಗಿ ನಾವು ಏನೋ ಒಂದು ಮೆಡಿಕೇಷನ್ ಕೊಟ್ಟಾಗ ಕೆಲವೊಂದು ಸಲ ಇದು ರಿವರ್ಸಿಬಲ್ ಆಗಬಹುದು. ಆದರೆ ವಯಸ್ಸಿಗೆ ತಕ್ಕನಾಗಿ ಆಗಿರುವಂಥ ವೈಟ್ ಕೂದಲಿಗೆ ಏನೂ ಮಾಡೋಕ್ಕಾಗಲ್ಲ. ಕಾರಣಗಳು ಅಂತ ಬರೋದಾದರೆ ಮೊದಲನೇದಾಗಿ ಜೆನೆಟಿಕ್ಸ್ ಅಂದರೆ ಹೆರಿಡಿಟಿ. ನಮ್ಮ ತಂದೆ ತಾಯಿಗೆ ಇದೇ ಥರದ ಕೂದಲು ವಯಸ್ಸಿಗೆ ಮುಂಚೆ ಬೆಳ್ಳಗಾಗೋ ಅಂಥ ಒಂದು ಗುಣ ಇತ್ತು ಅಂತ ಅಂದರೆ ಅದು ಜೆನೆಟಿಕ್ಸ್, ನಮ್ಮ ಜೀನ್ಸ್ ಮೂಲಕ ನಮಗೂ ಕೂಡ ಪಾಸ್ ಆಗಿರುತ್ತೆ. ಸೊ ಈ ಥರ ಜೆನೆಟಿಕಲಿ ಪಾಸ್ ಆಗುವಂಥ ಈ ಪ್ರಾಬ್ಲಮ್ಗೆ ನಾವು ಏನೂ ಮಾಡೋಕ್ಕಾಗಲ್ಲ. ಸೊ ಇಟ್ ಈಸ್ ರಿವರ್ಸಿಬಲ್ ಅಷ್ಟೇ. ನೀವು ಕೂದಲು ಕಲರಿಂಗ್ ಮಾಡ್ಬೋದು. ಸೊ ಇದು ಜೆನೆಟಿಕ್ಸ್ ಮೂಲಕ ಆಗೋದಾದರೆ ಏನು ಮಾಡೋಕ್ಕಾಗೋದಿಲ್ಲ. ಎರಡನೇದು ಸ್ಟ್ರೆಸ್ ಮೂಲಕ ಆಗುವಂಥ ಸಾಧ್ಯತೆ ಇರುತ್ತೆ. ಈ ಸ್ಟ್ರೆಸ್ನ ಮ್ಯಾನೇಜ್ ಮಾಡೋದನ್ನು ನಾವು ಕಲ್ತ್ಕೊಂಡ್ರೆ ಈ ಕೂದಲು ಬೆಳ್ಳಗಾಗಿದ್ರೂ ಕೆಲವೊಂದು ನಮ್ಮ ಲೈಫ್ ಸ್ಟೈಲಲ್ಲಿ ಸ್ವಲ್ಪ ಚೇಂಜ್ ಮಾಡಿಕೊಂಡು ರಿವರ್ಸ್ ಮಾಡ್ಬೋದು. ಇನ್ನು ಆಟೋ ಇಮ್ಯೂನ್ ಡಿಸೀಸಸ್ ಅಂದರೆ ನಮ್ಮ ದೇಹದಲ್ಲಿ ಒಂದು ರೆಸಿಸ್ಟೆನ್ಸ್ ಪವರ್, ಒಂದು ಇಮ್ಯೂನ್ ಸಿಸ್ಟಮ್ ಇರುತ್ತೆ. ಅಂದರೆ ರೋಗ ನಿರೋಧಕ ಶಕ್ತಿ ಅಂತ ಏನು ಹೇಳ್ತೀವಿ, ಆ ಥರದ್ದು ಒಂದು ಇಮ್ಯೂನ್ ಸಿಸ್ಟಮ್ ಇರುತ್ತೆ ನಮ್ಮ ದೇಹದಲ್ಲಿ. ಸೊ ಕೆಲವೊಂದು ಸಲ ಏನು ಮಾಡುತ್ತೆ, ಇದು ತನ್ನದೇ ದೇಹದ ಸೆಲ್ಗಳ ಮೇಲೆ ತಿರುಗಿ ಬಿದ್ದಾಗ ಆಗುತ್ತೆ. ಈ ಥರ ಆದಾಗ ಕೂಡ ಈ ಥರದ ಗ್ರೇ ಏರ್ ಸಮಸ್ಯೆ ಬರಬಹುದು. ಅದರಲ್ಲಿ ಥೈರಾಯ್ಡ್ ಸಮಸ್ಯೆ ಅಥವಾ PCOD ಸಮಸ್ಯೆ ಇದ್ದಾಗ ಕೂಡ ಈ ಥರದ್ದು ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಇನ್ನೊಂದು ಕಾರಣ ಏನು ಅಂದರೆ ವಿಟಿಲಿಗೋ, ಅಂದರೆ ತನ್ನು ಬರೋದು ಅಂತ ಹೇಳ್ತಾರೆ ನೋಡಿ, ಆ ಥರದ್ದಾದಾಗ ಕೂಡ ಇದು ಗ್ರೇ ಹೇರ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ಸೊ ಮೆಡಿಸಿನ್ ಮೂಲಕ ನಾವು ಈ ಥರದ ಸಮಸ್ಯೆಗಳನ್ನ ಟ್ರೀಟ್ ಮಾಡ್ಬೋದು. ಇನ್ನು ವಿಟಮಿನ್ಸ್ ಮತ್ತು ಮಿನರಲ್ಸ್ ಡಿಫಿಷಿಯನ್ಸಿ ಇದ್ದಾಗ ಕೂಡ ನಮಗೆ ಕೂದಲು ಬೆಳ್ಳಗಾಗುತ್ತೆ. ಸೊ ಈ ಥರ ವಿಟಮಿನ್ ಡಿಫಿಷಿಯನ್ಸಿಯಿಂದ ಆಗೋ ಅಂಥ ಈ ಪ್ರಾಬ್ಲಮ್ನ ಅದಕ್ಕೆ ಸಪ್ಲಿಮೆಂಟ್ಸ್ನ ತೊಗೊಳೋದ್ರಿಂದ ರೆಕ್ಟಿಫೈ ಮಾಡ್ಬೋದು. ಇನ್ನು ಮುಂದಿನ ಕಾರಣ ಸ್ಮೋಕಿಂಗಿಂದ ತುಂಬಾ ಎಫೆಕ್ಟ್ ಆಗುತ್ತೆ ನಮ್ಮ ಹೇರ್ಸ್ ಮೇಲೆ, ನಮ್ಮ ಸ್ಕಿನ್ ಮೇಲೆ. ಸೊ ಆ ಥರ ಎಫೆಕ್ಟ್ ಆಗೋದ್ರಲ್ಲಿ ಕೂದಲು ಬೆಳ್ಳಗಾಗೋದು ಕೂಡ ಒಂದು. ನೀವು ಸ್ಮೋಕಿಂಗ್ನ ಬಿಟ್ಟ ತಕ್ಷಣ ನಿಮ್ಮ ಕೂದಲು ಆಟೋಮೆಟಿಕ್ಕಾಗಿ ರಿವರ್ಸಿಬಲ್ ಆಗಬಹುದು. ಕೆಲವೊಂದು ಲೈಫ್ ಸ್ಟೈಲ್ ಚೇಂಜಸ್ನ ಮಾಡ್ಕೊಳ್ಳೋದ್ರಿಂದ ನಾವು ಕೂದಲನ್ನ ಬೆಳ್ಳಗಾಗೋದನ್ನ ತಡಿಬೋದು, ಅಥವಾ ಬೆಳ್ಳಗಾಗಿದ್ರೆ ರಿವರ್ಸ್ ಮಾಡೋದಕ್ಕೆ ಟ್ರೈ ಮಾಡ್ಬೋದು. ಸೊ ಮೊದಲನೇದು ಏನಂದರೆ, ನಾವು ತಿನ್ನೋ ಆಹಾರವನ್ನು ಚೆನ್ನಾಗಿ ಒಳ್ಳೆ ಗುಣಮಟ್ಟದ ಆಹಾರವನ್ನು ತಿನ್ನಬೇಕು. ಜಂಕ್ ಫುಡ್ಗಳನ್ನ ಬಿಡಬೇಕು. ವಿಟಮಿನ್ಸ್, ಮಿನರಲ್ಸ್, ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್ ಪ್ರತಿಯೊಂದು, ಮೈಕ್ರೋನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು, ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು, ಪ್ರತಿಯೊಂದು ಇರಬೇಕು. ಮುಖ್ಯವಾಗಿ ಅದರಲ್ಲಿ ನಾವು ಗಮನ ವಹಿಸಬೇಕಾಗಿರೋದು ಅಂದರೆ ವಿಟಮಿನ್ B12 ಬಗ್ಗೆ, ಬಯೋಟಿನ್ ಬಗ್ಗೆ, ವಿಟಮಿನ್ D, E ಮತ್ತು A ಈ ಎಲ್ಲ ವಿಟಮಿನ್ಸ್ ಬಗ್ಗೆ ನಾವು ಸ್ವಲ್ಪ ಗಮನ ಕೊಡಬೇಕಾಗಿರುತ್ತೆ. ಜೊತೆಯಲ್ಲಿ ಮಿನರಲ್ಸ್ ಅಂತ ಹೇಳೋದಾದರೆ ಜಿಂಕ್, ಐರನ್, ಮೆಗ್ನೀಷಿಯಮ್, ಸೆಲೇನಿಯಮ್, ಕಾಪರ್ ಈ ಥರದ ಮಿನರಲ್ಸ್ ಬಗ್ಗೆ ಕೂಡ ನಾವು ಗಮನ ಕೊಡಬೇಕಾಗುತ್ತೆ. ಇದೆಲ್ಲ ಇರುವಂಥ ಫುಡ್ಗಳನ್ನ ನಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಸೂಪರ್ ಡೂಪರ್ ರಿಸಲ್ಟ್ ಸಿಗುತ್ತೆ.
ಸೊ ಎರಡನೇದು, ಹೇರ್ಸ್ನ ತುಂಬ ಹುಷಾರಾಗಿ ನೋಡ್ಕೋಬೇಕು. ಸೂರ್ಯನ ಬಿಸಿಲಲ್ಲಿ ನಮ್ಮ ಸ್ಕಿನ್ನನ್ನು ಹೇಗೆ ನಾವು ಕವರ್ ಮಾಡ್ಕೊಂಡು ಓಡಾಡ್ತೀವೋ ಅಥವಾ ಏನೋ ಒಂದು ಪ್ರೊಟೆಕ್ಷನ್ ಅಂತ ಯೂಸ್ ಮಾಡ್ತೀವೋ ನಮ್ಮ ಸ್ಕಿನ್ಗೋಸ್ಕರ, ಆದರೆ ಅದೇ ಥರ ನಮ್ಮ ಕೂದಲಿಗೋಸ್ಕರ ಕೂಡ ನಾವು ಯೂಸ್ ಮಾಡಬೇಕಾಗುತ್ತೆ. ಸೊ ಹಾರ್ಶ್ ಕೆಮಿಕಲ್ಸ್ನ ಯೂಸ್ ಮಾಡಬೇಡಿ, ಜೊತೆಲಿ ತುಂಬ ಹೀಟ್ ಟ್ರೀಟ್ಮೆಂಟ್ಸ್ನ ನಿಮ್ಮ ಕೂದಲಿಗೆ ಕೊಡಬೇಡಿ. ತುಂಬ ಹಾರ್ಶ್ ಕೆಮಿಕಲ್ಸ್ ಇರೋವಂಥ ಶ್ಯಾಂಪೂಗಳಾಗಿರ್ಬೋದು, ಸೋಪ್ ಬಾರ್ಸ್ ಆಗಿರ್ಬೋದು, ತುಂಬ ಫ್ರೀಕ್ವೆಂಟಾಗಿ ನೀವು ಹೇರ್ ವಾಶ್ ಮಾಡೋದಾಗಿರ್ಬೋದು, ಈ ಥರದನ್ನೆಲ್ಲ ಮಾಡೋದ್ರಿಂದ ಈ ಹೇರ್ ಫಾಲಿಕಲ್ಸು ಈ ಪಿಗ್ಮೆಂಟ್ನ ಕಳ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ. ಮನೇಲಿ ಸಿಗೋವಂಥ ಕೆಲವೊಂದು ಐಟಮ್ಗಳನ್ನ ನಾವು ಯೂಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಮಟ್ಟಿಗೆ ಸಮಾಧಾನವನ್ನು ನಾವು ಪಡ್ಕೋಬೋದು. ಸೊ ನಾನು ಇವಾಗ ಹೇಳುವಂಥ ಕೆಲವೊಂದು ಎಲ್ಲ ಐಟಮ್ಗಳನ್ನ ನೀವು ಹೊಟ್ಟೆಗೂ ತಿನ್ಬೋದು, ನೀವು ನಿಮ್ಮ ಕೂದಲಿಗೂ ಅಪ್ಲೈ ಮಾಡ್ಬೋದು. ಆದಷ್ಟು ನೀವು ಹೊಟ್ಟೆ ಮೂಲಕ ಅದು ನಿಮ್ಮ ಕೂದಲಿಗೆ ತಲುಪಿದ್ರೆ ತುಂಬ ಲಾಂಗ್ ಲಾಸ್ಟಿಂಗ್ ರಿಸಲ್ಟ್ಗಳು ಸಿಗುತ್ತೆ. ನಾವು ಮೇಲ್ಮೇಲೆ ಹಚ್ಚಿ ಒಳಗಡೆ ಎಲ್ಲ ಉಳುಕಿದ್ರೆ ಏನೂ ಮಾಡೋಕ್ಕಾಗಲ್ಲ. ಸೊ ನಾವು ಒಳಗಡೆಯಿಂದನೇ ನಮ್ಮ ಕೂದಲಿಗೆ ನರಿಶ್ಮೆಂಟ್ ಕೊಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಇವಾಗ ಹೇಳುವಂಥ ಐಟಮ್ಗಳನ್ನ ಎಲ್ಲ ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಕೂದಲಿಗೆ ಕೂಡ ಇದನ್ನು ಅಪ್ಲೈ ಮಾಡ್ಕೊಳ್ಳಿ. ಚಾನಲಲ್ಲಿ ಆಗಲೇ ನಾನು ಒಂದು ಹೋಮ್ ಮೇಡ್ ಏರ್ ಆಯಿಲ್ನ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ತುಂಬ ಹಿಂದೆಯೇ ಅಪ್ಲೋಡ್ ಮಾಡಿದ್ದೀನಿ, ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಆ ಒಂದು ಏರ್ ಆಯಿಲ್ನ ಮನೇಲೇ ಮಾಡ್ಕೋಬೋದು. ಮನೇಲಿ ಮಾಡಿಕೊಂಡು ಅದು ಆಲ್ಮೋಸ್ಟ್ ಏರ್ ಡೈ ಥರನೇ ಇರುತ್ತೆ. ನೀವು ಆ ಆಯಿಲ್ನ ಅಪ್ಲೈ ಮಾಡೋದ್ರಿಂದ ಗ್ರ್ಯಾಜುಲಿ ನಿಮ್ಮ ಕೂದಲಿಗೆ ಒಂದು ಬಣ್ಣ ಬರ್ತಾ ಹೋಗುತ್ತೆ. ಸೊ ನೀವು ಆ ಆಯಿಲ್ನ ಆ ವಿಡಿಯೋನ ಒಂದು ಚೆಕ್ ಮಾಡಿ. ಸೊ ಮನೇಲಿ ಸಿಗುವಂಥ ಯಾವುದೆಲ್ಲ ಐಟಮ್ಗಳನ್ನ ಯೂಸ್ ಮಾಡಿಕೊಂಡು ನಾವು ನಮ್ಮ ಗ್ರೇ ಹೇರ್ಸ್ನ ರಿವರ್ಸ್ ಮಾಡ್ಬೋದು ಅನ್ನೋದಾದರೆ, ಕೊಬ್ಬರಿ ಎಣ್ಣೆ ಎಲ್ಲರ ಮನೇಲಿ ಇರುತ್ತೆ, ಎಲ್ಲರೂ ತಲೆಗೆ ಹಚ್ಕೋತಾರೆ. ಆದಷ್ಟು ಇದನ್ನು ಹೊಟ್ಟೆಗೆ ತಿನ್ನೋಕ್ಕೂ ಕೂಡ ನೀವು ಟ್ರೈ ಮಾಡಿ. ಅದಾದಮೇಲೆ ಶುಂಠಿ ರಸನ ನೀವು ತಲೆಗೆ ಕೂಡ ಅಪ್ಲೈ ಮಾಡ್ಬೋದು. ಶುಂಠಿನ ನಿಮ್ಮ ಊಟದಲ್ಲಿ ಕೂಡ ಬಳಸ್ಬೋದು. ಬೆಟ್ಟದ ನೆಲ್ಲಿಕಾಯಿ, ಅದ್ರ ಬಗ್ಗೆ ಹೇಳೋ ಹಾಗೆ ಇಲ್ಲ, ನಿಮಗೆ ಗೊತ್ತಿರುತ್ತೆ. ಕಪ್ಪು ಎಳ್ಳನ್ನು ಕೂಡ ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಜೊತೆಲಿ ಕೊಬ್ಬರಿ ಎಣ್ಣೆ ಜೊತೆಲಿ ಬೇಕಿದ್ದರೆ ಅದನ್ನ ಮಿಕ್ಸ್ ಮಾಡಿ ನೀವು ಅದನ್ನು ಅಪ್ಲೈ ಮಾಡ್ಕೋಬೋದು. ಎಳ್ಳೆಣ್ಣೆ ಕೂಡ ನೀವು ಕೊಬ್ಬರಿ ಎಣ್ಣೆ ಜೊತೆ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಕೋಬೋದು. ಮತ್ತು ವಾರದಲ್ಲಿ ಒಮ್ಮೆ ಆದರೂ ನಿಮ್ಮ ಮನೇಲಿ ಶುದ್ಧವಾದ ತುಪ್ಪ ಇದ್ದರೆ ಅದರಿಂದ ನೀವು ಮಸಾಜ್ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ರಿಸಲ್ಟ್ ಕಾಣಿಸುತ್ತೆ. ಸೊ ಆನಿಯನ್ ಮತ್ತು ಕ್ಯಾರೆಟ್, ಅಂದರೆ ಈರುಳ್ಳಿ ಮತ್ತು ಕ್ಯಾರೆಟ್ ಜ್ಯೂಸನ್ನ ನೀವು ನಿಮ್ಮ ತಲೆಗೆ ಅಪ್ಲೈ ಮಾಡ್ಕೊಳ್ಳೋದ್ರ ಜೊತೆಗೆ ಹೊಟ್ಟೆಗೆ ತಿನ್ನೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ. ಕ್ಯಾರೆಟ್ ಜ್ಯೂಸು, ಬೀಟ್ರೂಟ್ ಜ್ಯೂಸ್ನೆಲ್ಲ ನೀವು ಆದಷ್ಟು ನೀವು ಇದನ್ನು ಆ ಜ್ಯೂಸ್ಗಳನ್ನ ಡೈಲಿ ಬೇಸಿಸಲ್ಲಿ ಕನ್ಸ್ಯೂಮ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಜೊತೆಲಿ ಕೆಲವೊಂದು ಆಹಾರ ಪದಾರ್ಥಗಳು ಅಂದರೆ ಗಾರ್ಲಿಕ್ ಇರ್ಬೋದು, ಅಂದರೆ ಬೆಳ್ಳುಳ್ಳಿ, ಕೋಸು ಮತ್ತು ಗೆಣಸು, ಈ ಥರದ್ದನ್ನು ನೀವು ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಕರಿಬೇವನ್ನ ಮರಿಬೇಡಿ. ಕರಿಬೇವು ಆಗಿರ್ಬೋದು ಅಥವಾ ಬಾದಾಮಿ ಆಗಿರ್ಬೋದು, ಇದನ್ನೆಲ್ಲ ನೀವು ದಯವಿಟ್ಟು ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಅದರ ಜೊತೆಗೆ ಅಶ್ವಗಂಧದ ಪುಡಿ ಸಿಗುತ್ತೆ, ಪುಡಿನ ಕೂಡ ನೀವು ಹೇರ್ ಪ್ಯಾಕ್ ಥರ ಯೂಸ್ ಮಾಡ್ಬೋದು. ರೋಸ್ಮೇರಿ ಆಯಿಲ್, ಎಸೆನ್ಷಿಯಲ್ ಆಯಿಲ್ಸು ತುಂಬ ಸಿಗುತ್ತೆ. ರೋಸ್ಮೇರಿ ಆಯಿಲ್ ಸಿಗುತ್ತೆ, ಅದನ್ನು ನೀವು ನಿಮ್ಮ ಕೊಬ್ಬರಿ ಎಣ್ಣೆ ಜೊತೆ ಮಿಕ್ಸ್ ಮಾಡಿ ನಿಮ್ಮ ತಲೆಗೆ ಹಚ್ಕೋಬೋದು. ಆಲ್ಮಂಡ್ ಆಯಿಲ್ ಕೂಡ ನೀವು ನಿಮ್ಮ ಕೊಬ್ಬರಿ ಎಣ್ಣೆ ಜೊತೆ ಮಿಕ್ಸ್ ಮಾಡಿ ನೀವು ತಲೆಗೆ ಅಪ್ಲೈ ಮಾಡ್ಕೋಬೋದು. ಇದೆಲ್ಲ ಮನೇಲಿ ಸಿಗುವಂಥ ಕೆಲವೊಂದು ಐಟಮ್ಗಳನ್ನ ನಾನು ಹೇಳಿದ್ದೀನಿ. ಇದೆಲ್ಲ ಪದಾರ್ಥಗಳನ್ನ ನೀವು ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರ ಜೊತೆಗೆ ನೀವು ಹೇರ್ಸ್ಗೆ ಅಪ್ಲೈ ಮಾಡಿದ್ರೆ ತುಂಬಾ ಡಬಲ್ ಪ್ರಾಫಿಟ್ಗಳು ಸಿಗುತ್ತೆ. ಓಕೆನಾ? ಯಾವುದೇ ಪ್ರಾಬ್ಲಮ್ ಆಗಿರ್ಬೋದು ರಾತ್ರಿ ಸರಿ ಹೋಗೋವಂಥ ಚಾನ್ಸಸ್ ಇರೋದಿಲ್ಲ. ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕು, ನಿಮ್ಮ ಡಯಟ್ ಚೇಂಜ್ ಮಾಡ್ಕೋಬೇಕು, ಕೆಲವೊಂದು ಇರುವಂಥ ಪ್ರಾಬ್ಲಮ್ಗಳನ್ನ ರೆಕ್ಟಿಫೈ ಮಾಡ್ಕೋಬೇಕು, ಅದಕ್ಕೆ ತಕ್ಕನಾದ ಮೆಡಿಕೇಷನ್ಸ್ನ ಸಪ್ಲಿಮೆಂಟ್ಸ್ನ ತೊಗೋಬೇಕು. ಇದರಿಂದ ನಿಮಗೆ ಓವರಾಲ್ ಆಗಿ ಒಂದು ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಸೊ ಹೇರ್ ಆಗಿರ್ಬೋದು, ಸ್ಕಿನ್ ಆಗಿರ್ಬೋದು, ನಾವು ಒಳಗಡೆಯಿಂದ ಹೇಗಿರ್ತೀವೋ ಅದನ್ನೇ ಅದು ಹೊರಗಡೆಯಿಂದ ತೋರಿಸೋದಕ್ಕೆ ಕನ್ನಡಿ ಹಾಗೆ ಕೆಲಸ ಮಾಡುತ್ತೆ. ನಾವು ನಮ್ಮ ದೇಹ ಒಳಗಡೆಯಿಂದ ಶುದ್ಧವಾಗಿತ್ತು ಅಂದರೆ ನಮ್ಮ ಸ್ಕಿನ್ನು ಶುದ್ಧವಾಗಿರುತ್ತೆ, ನಮ್ಮ ಹೇರ್ಸು ಚೆನ್ನಾಗಿರುತ್ತೆ. ಸೊ ಇದಿಷ್ಟೇ ಮಾಹಿತಿ ಈ ವಿಡಿಯೋಗೆ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಜೊತೆಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ನೋ ಮ್ಯಾಟರ್ ವಾಟ್, ಲವ್ ಯೋರ್ ಸ್ಕಿನ್, ಲವ್ ಯೋರ್ ಸೆಲ್ಫ್, ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು. ನಮಸ್ಕಾರ.